ನೋಡಿ, ಅದು ಪೊಲೀಸರಿಗೆ ಸಂಬಂಧಪಟ್ಟ ವಿಚಾರ. ಈಗ ಅದರಲ್ಲಿ ನಾವು ರಾಜಕೀಯ ಪಕ್ಷಗಳು ಏನು ಮಾಡ್ಲಿಕ್ಕೆ ಸಾಧ್ಯ ಇದೆ? ಅವ್ರದ್ದು ಯಾವುದೋ ಹಳೆ ಕೇಸ್ ಇದೆ ಅಂತ ಅವರು ಅರೆಸ್ಟ್ ಮಾಡಿದ್ದಾರೆ. ಸೊ ಇನ್ನೇನವ್ರು ನ್ಯಾಯಾಲಯದಲ್ಲಿ ಅದಕ್ಕೆ ಅವರು ಪರಿಹಾರ ಕಂಡುಕೊಳ್ಬೇಕು. ಈಗ ನಾವು ಒಂದು ಹೇಳೋದು ಅವರೊಂದು ಹೇಳೋದ್ರಾಗ ಏನೋ ಅನಾವಶ್ಯಕ. ಅದನ್ನು ಅಷ್ಟೇ ಗೊಂದಲ ಮಾಡೋದು ಏನೋ ಅವಶ್ಯಕತೆ ಇಲ್ಲ. ಕಾನೂನು ರೀತಿ ಹೋರಾಟ ಮಾಡೋದು ಬೆಟರ್. ಅಲ್ಲ, ಮಾಡಲಿ, ಅದು ಯಾವ್ದಾರ ಸರಿಯಾದ ರೀತಿಯಿಂದ ಇದ್ರೆ ಮಾಡಲಿ. ಮಧುಕೇಶ್ವರ್ ಹೆಗಡೆ ಜೇನು ಕೃಷಿಯಿಂದ ವರ್ಷಕ್ಕೆ 50 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ರೈತರ ಸಮಸ್ಯೆಗಳಿದೆ ಭಾಳಷ್ಟು, ಬೇರೆ ಬೇರೆ ಸಮಸ್ಯೆ ಭಾಳಷ್ಟಿದೆ. ಅದ್ರ ಬಗ್ಗೆ ಬೆಳಕು ಚೆಲ್ಲರೆ ಒಳ್ಳೆಯದು. ಸರ್, ಅವ್ರ ವಿರುದ್ಧ ಪ್ರಕರಣ ಇದೆ, ಇವೆಲ್ಲವೂ ಸರಿ ಸರ್. ಬಿಜೆಪಿಯವರನ್ನ ಕರಸೇವಕನ ಬಂಧನ, ರಾಮ ಭಕ್ತನ ಬಂಧನ ಅಂತ ಬಿಂಬಿಸಿದ್ರು. ಅವ್ರ ವಿರುದ್ಧ ಎಷ್ಟು ಪ್ರಕರಣ ಇದೆ ಅಂದ್ರೆ ಕಾಂಗ್ರೆಸ್ ಅದನ್ನ ಡಿಫೆಂಡ್ ಮಾಡೋದು ವಿಫಲವಾಗಿಲ್ವಾ ಸರ್? ಡಿಪೆಂಡ್ ಮಾಡ್ಲಿಕ್ಕೆ ನಾವು ಕೋರ್ಟ್ ಇದೆ ಮುಂದೆ, ಅದು ನಾವೇ ಡಿಪೆಂಡ್ ಮಾಡೋದು. ಈಗ ನಾವು ಡಿಪೆಂಡ್ ಮಾಡ್ಲಿಕ್ಕೆ ಏನು ಕಾಂಗ್ರೆಸ್ ಕೌಂಟರ್ ಮಾಡಿದಾಗ ನೀವು ಫೇಲ್ಯೂರ್ ಆಗ್ತದೆ ಸರ್? ಕಾಂಗ್ರೆಸ್ ಏನು ಫೇಲ್ಯೂರ್ ಮಾಡ್ತಾರೆ? ಏನು ದಿವಸ ಮಾಡ್ಲಿಕ್ಕೆ ಆಗ್ತದೆ? 2 ದಿವಸ ಮಾಡ್ತಾರೆ, 1 ದಿವಸ ಮಾಡ್ತಾರೆ, 2 ದಿವಸ ಮಾಡ್ತಾರೆ. 1 ದಿವಸ ಅದನ್ನೇ ಮಾಡ್ಲಿಕ್ಕೆ ನಮಗೂ ಆಗೋಲ್ಲ, ಅವ್ರಿಗೂ ಆಗೋಲ್ಲ. ಈಗ ನಾವು ನ್ಯಾಯಾಲಯ ಅಲ್ಲ, ನಾವೇನು ಅಥಾರಿಟಿನೇ ಅಲ್ಲ. ನಮ್ಮ ಕಾಂಗ್ರೆಸ್ ಪಾರ್ಟಿ ಅವರು ನಾವೇನು ಡಿಪೆಂಡ್ ಮಾಡ್ಕೊಳ್ಳೋದು ಅದ್ರಲ್ರಿ. ನ್ಯಾಯಾಲಯದಲ್ಲಿ ಏನಿದ್ರೆ ಅವ್ರು ಡಿಪೆಂಡ್ ಮಾಡಬೇಕು, ಅವ್ರು ಡಿಪೆಂಡ್ ಮಾಡ್ಕೋಬೇಕು. ನಾವೇನು ಮಾಡೋದು ಅವಶ್ಯಕತೆ ಇಲ್ಲ. ಭಾಳಷ್ಟು ಬೇರೆ ವಿಷಯಗಳ ಮೇಲೆ ಬೆಳಕು ಚೆಲ್ಲಕ್ಕೆ ಸಾಕಷ್ಟು ವಿಷಯಗಳಿದೆ ಕರ್ನಾಟಕದಲ್ಲಿ. ಅದ್ರ ಬಗ್ಗೆ ಬೆಳಕು ಚೆಲ್ಲಿದ್ರೆ ಒಳ್ಳೆಯದು. ಇದು ನ್ಯಾಯಾಲಯದಿದೆ, ಈಗ ನ್ಯಾಯಾಲಯನ ಅದಕ್ಕೆ ಪರಿಹಾರ ಮಾಡಬೇಕು. ಈಗ ನಾವೇನು ಮಾಡೋರು? ಪೊಲೀಸರು ಏನು ಮಾಡೋರು? ಪೊಲೀಸರ ಕೈಯಲ್ಲಿ ಏನಿಲ್ಲ. ಈಗ ನ್ಯಾಯಾಲಯದಲ್ಲಿ ಕೇಸ್ ಇದ್ದಾಗ ಪೊಲೀಸರು ಏನು ಮಾಡ್ಲಿಕ್ಕೆ ಆಗೋಲ್ಲ. ಈಗೇನು ಅವ್ರ ವಾದ ಇದ್ದರೆ ಕೋರ್ಟ್ನಲ್ಲೇ ಹೇಳಬೇಕು. ಈಗ 9ನೇ ತಾರೀಕು ಡೆಡ್ ಲೈನ್ ಕೊಟ್ಟಿದ್ದಾರೆ ಸರ್ ವಿಪಕ್ಷ ನಾಯಕರು. ಅಷ್ಟರೊಳಗೆ ಅವ್ರನ್ನ ಬಿಡುಗಡೆಗೊಳಿಸಬೇಕು. ಬಿಡುಗಡೆಗೊಳಿಸ್ಲಿಕ್ಕೆ ನಮ್ಮ ಕಡೆ ಏನಿದೆ ಈಗ? ಯಾರು ಬಿಡುಗಡೆಗೊಳಿಸ್ಬೇಕ್ರಿ? ಕೋರ್ಟ್ ಬಿಡುಗಡೆಗೊಳಿಸ್ಬೇಕು. ಈಗ ನಾವೇನು ಕಾಂಗ್ರೆಸ್ ಪಕ್ಷನವ್ರು ಬಿಡುಗಡೆಗೊಳಿಸ್ಲಿಕ್ಕೆ ಆಗ್ತದೆ? ಪೊಲೀಸರು ಮಾಡ್ಲಿಕ್ಕೆ ಆಗೋಲ್ಲ. ಮಾಡೋರು ಯಾರ್ರಿ? ನ್ಯಾಯಾಲಯ. ಈಗ ಏನಿದ್ರು ನ್ಯಾಯಾಲಯ ಮುಂದೆ ಹೇಳ್ಬೇಕ್ರಿ. ಈಗ ಪೊಲೀಸ್ ಡ್ಯೂಟಿ ಮುಗಿದಾಯಿತು. ಪಾರ್ಟಿಗೆ, ನಮ್ಮ ಕಾಂಗ್ರೆಸ್ ಪಾರ್ಟಿಗೆ ಏನು ಸಂಬಂಧದ ವಿಷಯ ಇದು? ಈಗ ಯಾರನ್ನೋ ಪೊಲೀಸರು ಎಲ್ಲೋ ಅರೆಸ್ಟ್ ಮಾಡಿದ್ರೆ ಈಗ ನಮ್ಮ ಪಾರ್ಟಿಗೆ ಏನು ಸಂಬಂಧದ? ಪಾರ್ಟಿ ಅವರು ನೀವು ಯಾರನ್ನೋ ಗುರಿ ಇಟ್ಟಿಗೆ ಮಾಡ್ತಾರೆ ಅಂತ ಹೇಳ್ತಾರಲ್ಲ. ಈಗ ಯಾವುದೋ ಹುಬ್ಬಳ್ಳಿಯಲ್ಲಿ ಮಾಡಿದ್ದಕ್ಕೂ ಸರ್ಕಾರಕ್ಕೂ ಏನು ಸಂಬಂಧ ಅಂತ